ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪ್ರಾಣಾಯಾಮದ ಕುರಿತಾದ ಕೆಲವು ಸಂದೇಹಗಳು, ಜಿಜ್ಞಾಸೆಗಳು ನಿನ್ನೆ ಚರ್ಚಿತವಾದವು. ನೀವು ಯಾರಾದರೂ ಪ್ರಾಣಾಯಾಮ ಮಾಡ್ತಾ ಇದ್ದರೆ ತುಂಬ ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ನಿನ್ನೆ ನಾವು ಹೇಳಿದ್ದೇವೆ ಅದನ್ನು, ನಾವು ಈಗ ಮಾಡ್ತಾ ಇರೋ ಪ್ರಾಣಾಯಾಮಕ್ಕೆ ಅಷ್ಟೆಲ್ಲ ಶಕ್ತಿಯೇ ಇಲ್ಲ ಅಂತ. ಅಂದರೆ ತುಂಬ ತೊಂದರೆ ಮಾಡೋ ಶಕ್ತಿನೇ ಇಲ್ಲ ಅದಕ್ಕೆ. ಹಾಗಾಗಿ ಪ್ರಾಣಾಯಾಮ ಅಂತಲ್ಲ, ಈಗ ಮಂತ್ರ ಜಪ ಮಾಡ್ತಾ ಇರ್ತಾರೆ ಎಷ್ಟೋ ಜನ. ಆ ಮಂತ್ರ ಅವರಿಗೆ ಹಿಡಿಯುತ್ತೋ ಹಿಡಿಯೋದಿಲ್ವೋ, ಅವರಿಗೆ ಸಾಧಕವೋ ಬಾಧಕವೋ ಬಂಧಕವೋ ಗೊತ್ತಿಲ್ಲದೆ ಮಂತ್ರ ಜಪ ಮಾಡ್ತಾ ಇರ್ತಾರೆ. ಈ ಸಾಧನಾ ಮಾರ್ಗಗಳೆಲ್ಲವೂ ಹಾಗೆ, ಯಾವುದಕ್ಕೆಲ್ಲ ಪರಿಣಾಮ ಇದೆಯೋ ಅದಕ್ಕೆಲ್ಲ ಅಡ್ಡ ಪರಿಣಾಮವೂ ಇರುತ್ತೆ ಸರಿಯಾಗಿ ಪ್ರಯೋಗ ಮಾಡದೇ ಇದ್ದಾಗ ಅಂತ. ಹಾಗಾಗಿ ಒಂದು ವೇಳೆ ಮಾಡ್ತಾ ಇದ್ದರೆ ನೀವು ಮಾಡಬೇಕಾಗಿದ್ದೇನು ಅಂದರೆ, ನಿಮಗೆ ಹೇಗೆ ಅನ್ನೋದನ್ನು ಪ್ರತ್ಯೇಕ ನೀವು ಮಾತಾಡ್ಕೊಳ್ಬೇಕು. ಈಗ ನಿನ್ನೆ ನಾವೇನು ಮಾತಾಡಿದ್ವಿ ಅದು ಜನರಲ್, ಅದು ಸಾಧಾರಣ ನಿಯಮ ಹಾಗೆ. ಆದರೆ ಯಾರೋ ಒಬ್ಬರಿಗೆ ಬರ್ಬೋದು ಅದು, ಅಥವಾ ತೊಂದರೆ ಆಗದಿರೋ ಥರ ಮಾಡುವ ವಿಧಾನಗಳಿರ್ಬೋದು. ಪರ್ಯಾಯ ಮಾರ್ಗಗಳನ್ನು ಹೇಳ್ಬೋದು, ಇದೆಲ್ಲ ಇದು ಮಾಡೋ ಹೀಗೆ ಮಾಡೋ, ಅದನ್ನು ತಿಳ್ಕೊಂಡು ಮಾಡಬೇಕು ಅಂತ. ಅಂದರೆ ಸರಿಯಾದ ಮಾರ್ಗದರ್ಶಕರಲ್ಲಿ ಇದನ್ನು ಮಾಡಬಹುದಾ, ಈ ಥರ ಮಾಡ್ತಾಯಿದ್ದೇನೆ ಸರಿಯಾ ಸರಿಯಲ್ವಾ ತಿಳ್ಕೊಂಡು ಮುಂದುವರಿಸ್ಬೇಕು ಅಂತ. ಈಗ ಸಾಧಾರಣವಾಗಿ ಮಹಿಳೆಯರಿಗೆ ಆಸನ ಇಲ್ಲ, ಆದರೆ ಆರೋಗ್ಯದ ಕಾರಣಕ್ಕಾಗಿ ಆಸನ ಮಾಡಿಸೋದುಂಟು. ಆರೋಗ್ಯದ ತೊಂದರೆ ಇರುತ್ತೆ ಒಂದು ನಿರ್ದಿಷ್ಟವಾಗಿ. ಆ ಆರೋಗ್ಯದ ತೊಂದರೆ ಪರಿಹಾರಕ್ಕೋಸ್ಕರವಾಗಿ ಆಸನವನ್ನು ಹೇಳೋದುಂಟು. ಹಾಗಾಗಿ ಅದನ್ನೇ ಹೇಳಿದ್ದು ನಾವು, ಟಿ ವಿ ನೋಡಿ ಮಾಡೋದಲ್ಲ ಇದೆಲ್ಲ ಅಂತ. ನನಗೆ ಹೇಗೆ ಅಂತ ನೋಡ್ಕೋಬೇಕು ನಾವು. ಒಟ್ಟಾರೆ ಅಂತ ಒಂದು ಔಷಧ ಅಂತ ಇರೋದಿಲ್ಲ ಅಂತ. ಈಗ ಈ ಥಂಡಿ ತಲೆನೋವಿಗಿರೋ ಔಷಧವು ಕೂಡ ಮಕ್ಕಳಿಗೆ ಕೊಡ್ಬೇಕಾದ್ರೆ ನೋಡ್ಕೊಂಡು ಕೊಡಬೇಕೋ ಬೇಡವೋ ಅಂತ. ಯಾವುದೋ ಕಾಯಿಲೆ ಇರೋರು ನೋಡ್ಕೊಂಡು ತೊಗೋಬೇಕಾಗತ್ತೆ, ಆ ಕಾಯಿಲೆಗೆ ಏನಾದ್ರು ತೊಂದರೆ ಆಗುತ್ತೆ ಅದು ಅಂತ. ಹಾಗಾಗಿ ಆ ತರಹ ಒಂದು ನೀವು ಅಂದರೆ ಟಿ ವಿಲಿ ನೋಡ್ಕೊಂಡು ಮಾಡೋ ಅಂಥ ವಿಧಾನಗಳು ಇರೋದಿಲ್ಲ. ಹಾಗಾಗಿ ನಿಮಗೆ ಹೇಗೆ ಅನ್ನೋದನ್ನು ನೀವು ಸರಿಯಾಗಿ ಪ್ರತ್ಯೇಕವಾಗಿ ಮಾರ್ಗದರ್ಶನ ಪಡ್ಕೋಬೇಕು. ಹಾಗಂತ ಆಪತ್ತೇನೂ ಇಲ್ಲ, ಆಗ್ತಾ ಇಲ್ವಲ್ಲ ಆಪತ್ತು ಕೂಡ. ಏನೀಗ ಸಂಪತ್ತು ಆಗ್ತಾಯಿಲ್ಲ, ದೊಡ್ಡ ಆಪತ್ತು ಆಗ್ತಾಯಿಲ್ಲ ಅದರಿಂದ ಅಂತ. ಆದರೆ ಮಾಡೋ ಹಾಗೆ ಮಾಡಿದರೆ ಅದರಲ್ಲಿ ತುಂಬ ಗುಣ ಇದೆ, ಮಾಡೋ ಹಾಗೆ ಮಾಡಬೇಕು ಅಂತ. ಇದು ಪ್ರಾಣಾಯಾಮದ ಬಗ್ಗೆ ಇನ್ನೂ ತುಂಬ ವಿಷಯಗಳಿದೆ, ಅದನ್ನು ಪ್ರತ್ಯೇಕವಾಗಿ ಪುನಃ ನೋಡೋಣ ಅದನ್ನು. ಈಗ ಹೇಗಿದ್ದರೂ ಅರ್ಧ ಜನಕ್ಕೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿರುತ್ತೆ ಆ ವಿಷಯದಲ್ಲಿ ಅಂತ. ಇನ್ನು ಕೃಚ್ಛ್ರಗಳು, ಒಂದು ಪ್ರಾಯಶ್ಚಿತ್ತದಲ್ಲಿ ಕೃಚ್ಛ್ರಗಳು ಬರ್ತವೆ ತುಂಬ ಮುಖ್ಯವಾಗಿ. ಪ್ರಾಜಾಪತ್ಯ ಕೃಚ್ಛ್ರ, ಚಾಂದ್ರಾಯಣ ಕೃಚ್ಛ್ರ, ಪರಾಕ ಕೃಚ್ಛ್ರ, ಸಾಂತಪನ ಕೃಚ್ಛ್ರ, ಹೀಗೆಲ್ಲ ಕೃಚ್ಛ್ರಗಳು ಬರ್ತವೆ ಬೇರೆ ಬೇರೆ. ಅವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕೃಚ್ಛ್ರದಲ್ಲಿ ಉಪವಾಸ ಪ್ರಧಾನವಾಗಿರುತ್ತೆ. ಮತ್ತು ಕೃಚ್ಛ್ರ ಶಬ್ದಕ್ಕೆ ಅರ್ಥ ಏನು ಅಂದರೆ, ಕೃಚ್ಛ್ರ ಶಬ್ದಕ್ಕೆ ಕಷ್ಟ ಅಂತ ಅರ್ಥ ಅಷ್ಟೆ. ಕೃಚ್ಛ್ರ ಅಂದರೆ ಕಷ್ಟ ಅಂತ. ಕೃತಿ ಛೇದನೆ ಅಂತ ಒಂದು ಧಾತು, ಅಲ್ಲಿಂದ ಬಂದಿರುವಂಥದ್ದು, ಕತ್ತರಿಸುವಂಥದ್ದು, ನಮ್ಮ ನೋಯಿಸುವಂಥದ್ದು ಅಂತ ಕಷ್ಟ ಅಂತ. ಈ ಪ್ರಾಯಶ್ಚಿತ್ತಗಳಿಗೆ ಉಪವಾಸ ಪ್ರಧಾನವಾಗಿರುವಂಥ ಪ್ರಾಯಶ್ಚಿತ್ತಗಳಿದೆಯಲ್ಲ ಅನೇಕ, ಇವಕ್ಕೆಲ್ಲ ಕೃಚ್ಛ್ರ ಅಂತ ಹೆಸರು. ಯಾಕೆ ಹೆಸರು ಅಂದರೆ ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕಷ್ಟ ಅದು ಅಂತ. ಅಷ್ಟೇ ಅಲ್ಲ, ಕಷ್ಟ ಪರಿಹಾರ ಮಾಡೋಕ್ಕೆ ಬಂದಿದೆ. ಈ ಪಾಪ ಅಂದರೆ ಏನು? ಕಷ್ಟ ಅಂತಷ್ಟೇ. ಪಾಪ ಅಂದರೆ ಪಾಪದ ಪರಿಣಾಮ ಅಷ್ಟೇ, ಕಷ್ಟ ಅಂತ. ಈಗ ಕಷ್ಟವನ್ನು ನಾವು ಕೈಯಲ್ಲಿ ತಗೊಳ್ಳೋಕೆ ಬರುತ್ತೆ ಅಂತ. ಈಗ ಪಾಪ ಮಾಡಿದ ಮೇಲೆ ಕಷ್ಟ ಇದ್ದೇ ಇದೆ ಅದರ ಫಲವಾಗಿ, ಅದನ್ನು ತಪ್ಪಿಸೋಕ್ಕಾಗಲ್ಲ ಅದನ್ನು. ಆದರೆ ಕಷ್ಟನ ಕೈಯಲ್ಲಿ ತಗೊಳ್ಬೋದು ಅಂತ. ಅಂದರೆ ಕಷ್ಟನ ಹೇಗೆ ಅನುಭವಿಸ್ಬೇಕು ಅನ್ನೋದು ನಮ್ಮ ಕೈಲಿದೆ ಅಂತ ಈಗಲೂ ಅಂತ. ಪಾಪ ಮಾಡಿದ ಮೇಲೆ ಕೂಡ ಕಷ್ಟವನ್ನು ಮುಂದೆ ಯಾವತ್ತೂ ತಾನಾಗಿ ಬಂದು ನಮಗೆ ಬಡಿಯೋ ಹಾಗೆ ಮಾಡ್ಕೋಬೇಕಾಗಿಲ್ಲ, ಈಗಲೇ ನಾವೇ ಅನುಭವಿಸ್ಬಿಡ್ಬೋದು ಅದನ್ನು ಅಂತ. ಅಥವಾ ಅಲ್ಲಿವರೆಗೆ ನಮ್ಮ ಸಾಧನೆಗೆ ಅಡ್ಡ ಆಗೋ ಥರ ಮಾಡ್ಕೋಬೇಕು ಅಂತಿಲ್ಲ ಅಂತ, ಈಗಲೇ ನಿವಾರಿಸ್ಕೋಬೋದು ಅದನ್ನು ಅಂತ. ಕಷ್ಟ ಅನುಭವಿಸಲೇಬೇಕು ಅಂತ. ಅದರಲ್ಲಿ ಚಾಯ್ಸ್ ನಮಗಿದೆ, ಪ್ರಕೃತಿಯೇ ಕೊಡಬೇಕೋ ನೀನೇ ತಗೋತೀಯೋ ಅಂತ. ಅದಕ್ಕೆ ಹೇಳಿದ್ದು ಭಗವಂತ ಕರುಣಾಮಯ ಅಂತ. ಸೃಷ್ಟಿ ಕರುಣಾಪೂರ್ಣ. ಯಾಕೆಂದರೆ ತಪ್ಪು ಮಾಡಿದ ಮೇಲೆ ಕೂಡ ನಮಗೆ ಎಷ್ಟೋ ಅವಕಾಶಗಳನ್ನು ಕೊಡುತ್ತೆ ಅದು ಅಂತ, ಸುಲಭವಾದ ಅವಕಾಶಗಳನ್ನು ಕೊಡುತ್ತೆ.
ಈಗ ನಾವೇ ಮಾಡೋದಕ್ಕೂ ತಾನೇ ಬರೋದಕ್ಕೂ ಏನು ವ್ಯತ್ಯಾಸ? ತಾನೇ ಬರುವಾಗ ಕ್ರೂರ ಅದು. ತಾನೇ ಬರುವಾಗ ಅದು ಮಿಗಿಲಾದ ವೇಗದಲ್ಲಿ ಬರುತ್ತೆ. ಅದು ಹೆಚ್ಚಿನ ದುಷ್ಪರಿಣಾಮಗಳನ್ನು ಮಾಡುತ್ತೆ. ಅದು ನಾವೇ ಮಾಡುವಾಗ ಇಲ್ಲ, ಅಷ್ಟಿಲ್ಲ ಅದು. ಯಾಕೆಂದರೆ ನಮಗೆ ಒಂದು ಪಶ್ಚಾತ್ತಾಪ ಇದೆ. ಆ ಪಶ್ಚಾತ್ತಾಪನೇ ಅರ್ಧ ನಾಶ ಮಾಡಿರುತ್ತೆ ಅದನ್ನು, ಆ ಪಾಪವನ್ನು. ಮತ್ತು ನಾವು ಸಂಕಲ್ಪಪೂರ್ವಕ ಮಾಡುವಾಗ ಅದೊಂದು ರಿಯಾಯಿತಿ ಇದೆ ಅಲ್ಲಿ ಅಂತ, ದೊಡ್ಡ ರಿಯಾಯಿತಿ ಇದೆ ಅಲ್ಲಿ ಅಂತ, ಪ್ರಾಯಶ್ಚಿತ್ತದ ಕಾರಣದಿಂದಾಗಿ ಅಂತ. ಮತ್ತು ಅದಕ್ಕಿಂತ ಹೆಚ್ಚು ಏನು ಅಂದರೆ, ನಾವೇ ಮಾಡುವಾಗ ನಾವು ತಯಾರಾಗಿರ್ತೇವೆ ಅದಕ್ಕೆ ಅಂತ, ಕಷ್ಟಕ್ಕೆ ಅಂತ. ಅದೇ ಬರುವಾಗ ನಾವು ತಯಾರಿರೋದಿಲ್ಲ. ಅದು ಬಂದ ಮೇಲೆ ಗೊತ್ತು ನಮಗೆ, ಬಂದು ಬಿದ್ದ ಮೇಲೆ, ಅನರ್ಥ ಆದಮೇಲೆ ಗೊತ್ತು ನಮಗೆ. ಮತ್ತು ಎಷ್ಟು ಅನರ್ಥ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಇವತ್ತು ಮುಗಿಯುತ್ತಾ, ನಾಳೆ ಮುಗಿಯುತ್ತಾ, ನಾಳೆ ಮಧ್ಯಾಹ್ನ ಏನೂ ಗೊತ್ತಿಲ್ಲ ನಮಗೆ ಅಂತ. ಅದು ಆವಾಗ ಕಣ್ಣಲ್ಲಿ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅನುಭವಿಸ್ದಾಗಿರುತ್ತೆ ಆ ಸಮಯದಲ್ಲಿ ಅದು ಅಂತ. ನಾವೇ ಮಾಡಿದಾಗ ಹಾಗಲ್ಲ, ಎಲ್ಲ ನಮ್ಮ ಕೈಲಿದೆ, ನಾವು ಗೊತ್ತಿದ್ದು ಮಾಡ್ತೀವಿ. ನಾವು ಆ ಪ್ರಿಪರೇಷನ್ ಇದೆ ಶರೀರದಲ್ಲಿ, ಮನಸ್ಸಲ್ಲಿ, ಪ್ರಕೃತಿಯಲ್ಲಿ. ಹಾಗಾಗಿ ಅದರ ಪರಿಣಾಮ ತುಂಬ ಕಡಿಮೆ. ತುಂಬ ಅಂದರೆ ನಾವೇ ಮಾಡಿದರೆ ಅದನ್ನು ಇಷ್ಟರಲ್ಲಿ ಮುಗಿಸ್ಕೊತೀವಿ ಎಷ್ಟಿರೋದನ್ನ ಅಂತ. ಹಾಗಾಗಿ ಅಷ್ಟು ಸುಲಭ ಅದು ಅಂತ. ಹಾಗಾಗಿ ಕಷ್ಟದ ಕುರಿತಾಗಿ ಇರುವಂಥದ್ದು ಕೃಚ್ಛ್ರ ಅಂದರೆ ಆ ಪ್ರಾಯಶ್ಚಿತ್ತ. ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಇರುವಂಥದ್ದು, ಕಷ್ಟವನ್ನು ಈಗಲೇ ಕೈಗೆ ತಗೊಳ್ಳುವಂಥದ್ದು ಅದು. ಹಾಗಾಗಿ ಅದಕ್ಕೆ ಕೃಚ್ಛ್ರ ಅಂತ ಹೆಸರು. ಅದಕ್ಕೆ ಸಂಬಂಧಿಸಿದ್ದು, ಕಷ್ಟಕ್ಕೆ ಸಂಬಂಧಿಸಿದ್ದು ಕಷ್ಟದ್ದೇ ಪುಟ್ಟ ರೂಪ ಒಂದು. ಅದರಲ್ಲಿ ಕೃಚ್ಛ್ರಗಳು ತುಂಬ ಇದೆ, ಬೇರೆ ಬೇರೆ ರೀತಿಯ ಕೃಚ್ಛ್ರಗಳಿದೆ. ಆದರೆ ಸರ್ವಸಾಧಾರಣವಾದ ಒಂದು ಕೃಚ್ಛ್ರ, ಅದ್ರ ಬಗ್ಗೆ ನಾವು ಇವತ್ತು ನಿಮಗೆ ಒಂದಷ್ಟು ವಿವರಗಳನ್ನು ಹೇಳ್ತೀವಿ. ಪ್ರಾಜಾಪತ್ಯ ಕೃಚ್ಛ್ರ ಅಂತ ಹೆಸರು ಅದಕ್ಕೆ. ಅದು ಒಂದು ರೀತಿ ಎಲ್ಲಕ್ಕೂ ಬರೋ ಔಷಧ ಅಂತ ಇದ್ದ ಹಾಗೆ ಅಂತ. ಮಾಡೋಕ್ಕೂ ಸಾಧ್ಯ ಇರೋಂಥದ್ದು, ಮಾಡೋಕ್ಕೆ ಸಾಧ್ಯ ಇದ್ದೇ ಇರೋಂಥದ್ದಲ್ಲ ಅದು. ಮತ್ತು ಇಂತಹ ಪಾಪಕ್ಕೆ ಉಂಟು, ಅಂತಹ ಪಾಪಕ್ಕೆ ಇಲ್ಲ ಅಂತಿಲ್ಲ. ಈ ನಮಗೇನು ಗೊತ್ತುಂಟು, ನಾವು ಏನೇನು ಮಾಡಿದ್ದೇವೆ ಅಂತ. ಕೆಲವು ಗೊತ್ತಿದೆ, ಕೆಲವು ಗೊತ್ತಿಲ್ಲ ಅಂತ. ಈ ಜ್ಞಾತ ಪಾಪ, ಅಜ್ಞಾತ ಪಾಪ, ಜ್ಞಾತ ಅಜ್ಞಾತ ಅಂತ ಹೇಳ್ತಾರೆ. ಗೊತ್ತಿರೋದು ಕೆಲವು, ಗೊತ್ತಿಲ್ಲದೆ ಇರೋದು ಕೆಲವು. ಗೊತ್ತಿಲ್ಲದೆ ಇರೋದಕ್ಕೆ ಏನು ಮಾಡೋದು? ಈ ಪೂರ್ವ ಜನ್ಮಗಳಲ್ಲಿ ಮಾಡಿದ್ದೇವೆ, ನಮಗೆ ಗೊತ್ತೇ ಇಲ್ಲ. ಅನೇಕರು ಅದನ್ನೇ ಕೇಳ್ತಾರೆ. ಅದು ಆಗ ಮಾಡಿದ್ದಾಗಲೇ ಫಲ ಕೊಟ್ಟು ಸುಲಭ ಆಗ್ತಿತ್ತು, ಅದು ಮರ್ತೋದ್ಮೇಲೆ ಫಲ ಬರೋದು ಯಾಕೆ, ಕಷ್ಟ ಅದೇ ಅಂತ. ಅದು ಮಾಯೆ ಆಟ ಅಂತ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅಂತೆ. ಮಾಯೆ ಅವಳ ಶಕ್ತಿ ಇರೋದೇ ಅಲ್ಲಿ ಅಂತ, ಮರೆಸೋದ್ರಲ್ಲಿ ಅಂತ. ಮರಿದೇ ಇದ್ಬಿಟ್ರೆ ಅವಳು ಸೋತೋಗ್ತಾಳೆ ಮಾಯೆ. ಆಮೇಲೆ ನಮ್ಮದೇ ನಡೆಯೋದು, ಅವಳಿಗೆ ನಡೆಯೋದಿಲ್ಲ ಅಂತ. ಮರಬಲ್ಲಿ ಅವಳ ಆಟ, ನೆನಪಲ್ಲಿ ನಮ್ಮ ಆಟ ಅಂತ. ನೆನಪಲ್ಲಿ ನಮ್ಮ ಶಕ್ತಿ, ಮರಬಲ್ಲಿ ಅವಳ ಶಕ್ತಿ ಅಂತ. ಹಾಗಾಗಿ ಮರ್ತೋಗಿದೆ ನಮಗೆ, ಮಾಯೆ ಮರೆಸ್ಬಿಟ್ಟಿದ್ದಾಳೆ ಎಲ್ಲದನ್ನು. ಏನು ಮಾಡೋದು ಈಗ ಅಂದರೆ, ಇಂಥದ್ದೊಂದು ಒಂದು ಪರಿಹಾರ ಇದೆ ಅದಕ್ಕೆ. ಜ್ಞಾತಾಜ್ಞಾತ ಸರ್ವ ಪಾಪಗಳಿಗೆ ಇಂಥದ್ದೊಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೋದು ಅಂತ. ಪ್ರಾಜಾಪತ್ಯ ಕೃಚ್ಛ್ರ. ಅದಕ್ಕೆ ಆ ಹೆಸರು ಯಾಕೆ ಅಂದರೆ, ಪ್ರಜಾಪತಿ ದೇವತೆ ಅದಕ್ಕೆ ಅಂತ, ಆ ಕೃಚ್ಛ್ರಕ್ಕೆ ಅಂತ. ಬ್ರಹ್ಮ ಅಂತ, ಎಲ್ಲ ಜೀವಗಳ ಒಡೆಯ. ನೀವು ಅದನ್ನು ನೇರವಾಗಿ ಅರ್ಥವಿಸೋದಾದರೆ ಚತುರ್ಮುಖ ಬ್ರಹ್ಮ ಅಂತ ಅನ್ಬೋದು, ಸೃಷ್ಟಿಕರ್ತ ಬ್ರಹ್ಮ ಅಂತ ಅನ್ಬೋದು. ಒಳಹೊಕ್ಕು ನೋಡಿದರೆ ಎಲ್ಲ ಪ್ರಜಾ ಅಂದರೆ ಹುಟ್ಟಿ ಬರುವಂಥ ಜೀವಗಳು ಯಾವೆಲ್ಲ ಇದ್ದಾವೆ. ಅಂದರೆ ಜನ್ಮ ಅಂತ, ಪ್ರಜಾ ಅಂದರೆ ಪ್ರಕೃಷ್ಟವಾದ ಜನ್ಮ ಒಂದು ಆಗತ್ತಲ್ಲ, ಅಂದರೆ ಹುಟ್ಟಿ ಬರುವಂಥ ಸಕಲ ಜೀವಗಳಿಗೆ ಪ್ರಜಾ ಅಂತ ಹೆಸರು ಅಂತ. ಅವುಗಳಿಗೆಲ್ಲ ಒಡೆಯ ಅಂತ. ಅವನನ್ನು ಇಲ್ಲಿಟ್ಕೊಂಡು ಮಾಡ ಅಂತ ಕೃಚ್ಛ್ರ ಅದು ಅಂತ. ಹೃದಯದಲ್ಲಿ ಇಟ್ಕೊಂಡು ಮಾಡ ಅಂತ ಕೃಚ್ಛ್ರ ಅದು. ಅದರ ಸ್ವರೂಪ ಬಹಳ ಸರಳ. ಅದು ಎಲ್ಲ ಮೂರು ಅದು. 3 ದಿನ ಹಗಲು ಊಟ ಮಾಡು, 3 ದಿನ ರಾತ್ರಿ ಊಟ ಮಾಡು, 3 ದಿನ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ. ತಾನಾಗಿ ಏನು ಬರುತ್ತೆ, ಯಾರಾದರೂ ತಂದು ಕೊಟ್ಟರೆ ತಿನ್ನು ಅಂತ, ಇಲ್ಲಿದ್ರೆ ಇಲ್ಲ ಅಂತ. ಮತ್ತೆ 3 ದಿನ ಏನು ತಿನ್ನಬೇಡ, ಕೊಟ್ಟರು ಒತ್ತಾಯ ಮಾಡಿದರೂ ಸೇವಿಸಬೇಡ. ಹಾಗೆ 12 ದಿನಗಳ ಕೃಚ್ಛ್ರ ಅದು, ಪ್ರಾಜಾಪತ್ಯ ಕೃಚ್ಛ್ರ. ಪ್ರಾಜಾಪತ್ಯೋ ಭವೇತ್ ಕೃಚ್ಛ್ರ ದಿವಾ ರಾತ್ರೌ ಅಯಾಚಿತಂ ಕ್ರಮಶಃ ವಾಯುಭಕ್ಷಶ್ಚ ದ್ವಾದಶಾಹಂ ತ್ರ್ಯಹಂ. ಅದರ ಲಕ್ಷಣ 12 12 ದಿನಗಳು ಮಾಡೋವಂಥದ್ದು. ತ್ರ್ಯಹಂ 3 ದಿನಗಳ ಖಂಡ ಅದು. 3 ದಿನಗಳ 4 ಖಂಡ ಅದು. ತ್ರ್ಯಹಂ 3 ದಿನ ಹೇಗೆ ಬರುತ್ತೆ? ದಿವಾ ಅಂದರೆ ಹಗಲು, ರಾತ್ರಿಯಲ್ಲಿ, ಅಯಾಚಿತಂ ನಾವು ಕೇಳಬಾರ್ದು, ತಾನೇ ಬಂದರೆ ಸರಿ. ಮೊದಲು ವ್ಯವಸ್ಥೆ ಮಾಡಿಟ್ಕೊಳ್ಳೋದಲ್ಲ, ಆ 3 ದಿನ ನಾ ಕೇಳೋದಿಲ್ಲ, ನೀನು ತಂದು ಕೊಟ್ಬಿಡು ಅದಲ್ಲ.
ಅಯಾಚಿತಂ ಅಂದರೆ ಅಯಾಚಿತಂ, ನೀವು ಮೊದಲು ಕೇಳಿರಬಾರ್ದು, ಆಮೇಲೂ ಕೇಳಿರಬಾರ್ದು, ಆವಾಗಲೂ ಕೇಳಿರಬಾರ್ದು ಅಂತ. ಹಾಗೆಲ್ಲ ಅದಕ್ಕೆಲ್ಲ ಅಂದರೆ ಶಾರ್ಟ್ ಕಟ್ ಇಲ್ಲ, ಮತ್ತೆಂತ ದಾರಿ ಹುಡುಕ್ಬೇಡಿ ಅದಕ್ಕೇನು. ಹಾಗೆ ದಿವಾ ರಾತ್ರವು ಅಯಾಚಿತಂ ವಾಯುಭಕ್ಷ್ಯಶ್ಚ. ಆ ಕೊನೆ 3 ದಿನವೂ ಏನೂ ಇಲ್ಲ ಅಂತಿಲ್ಲ, ವಾಯುಭಕ್ಷ್ಯ, ಗಾಳಿಯನ್ನು ಊಟ ಮಾಡ್ಬೋದು ಅಂತ. ಪ್ರಾಜಾಪತ್ಯೋ ಭವೇತ್ ಕೃಚ್ಛ್ರ, ಅದನ್ನು ಇನ್ನು ಬಿಡಿಸಿ ಹೇಳಿದ್ದಾರೆ ಮನು. ಇದೆಲ್ಲ ಹೇಳೋದು ತ್ರ್ಯಹಂ ಪ್ರಾತಃ ಅಂದರೆ ಮೂರು ದಿನ ಪ್ರಾತಃ ಬೆಳಗ್ಗೆ ಅಂತ. ಬೆಳಗ್ಗೆ ಅಂತ ಯಾಕೆ ಹೇಳಿದ್ದಾರೆ? ಊಟ ಮಧ್ಯಾಹ್ನ ಅಲ್ವಾ ಅಂದರೆ, ಊಟದ ಸಮಯ ಹೇಳಿದ್ದು ಯಾವುದು ಅಂದರೆ ಯಾವಾಗ ಅಂದರೆ ಬೆಳಗ್ಗೆ ಸೂರ್ಯೋದಯದ ನಂತರ ಒಂದು ಯಾಮ ಕಳೆದಿರಬೇಕು, ಆ 2ನೇ ಯಾಮದಲ್ಲಿ ಊಟ ಮಾಡಬೇಕು ಅಂತ ಲೆಕ್ಕ. ಈಗ ಸುಮಾರಾಗಿ 6 ಗಂಟೆಗೆ ಸೂರ್ಯೋದಯ ಆಗೋದಾದರೆ ಸುಮಾರಾಗಿ 3 ಗಂಟೆ ಒಂದು ಯಾಮ ಅಂತ ಇಟ್ಕೊಂಡ್ರೆ 9 ಗಂಟೆಯಿಂದ 12 ಗಂಟೆ ಬರುತ್ತೆ ಅದು, ಆ ಸಮಯ ಅದು ಪ್ರಧಾನ ಭೋಜನದ ಸಮಯ ಅದು. ಈಗ ಸೂರ್ಯೋದಯ 6 ಗಂಟೆಗೆ ಇರೋದಿಲ್ಲ, ಕೆಲವು ಸರಿ 7 ಗಂಟೆಗೆ ಇರುತ್ತೆ, ಆಗ 7ರಿಂದ 10 ಅದು 10ರಿಂದ 1 ಬರ್ಬೋದು, ಆಗ ಅದು 6 ಗಂಟೆ ಬರುತ್ತೆ, ಆವಾಗ 9ರಿಂದ 12 ಬರ್ಬೋದು. 6:15 ಬಂದರೆ 9:15ರಿಂದ 12:15 ಬರ್ಬೋದು. ಈ ಯಾಮನು ಕೂಡ ಹಾಗೆ. ಯಾಮ ಅಂದರೆ ಈಗ 4 ಭಾಗ ಮಾಡಿದರೆ ಹಗಲನ್ನು, ಆ ಒಂದೊಂದು ಭಾಗ ಒಂದೊಂದು ಯಾಮ ಅಂತ. ಹಗಲು ಒಂದೇ ರೀತಿ ಇರೋದಿಲ್ಲ, ಹಗಲಿನ ಪ್ರಮಾಣ ಕೂಡ ಹೆಚ್ಚು ಕಡಿಮೆ ಆಗುತ್ತೆ, ಒಂದೇ ರೀತಿ ಇರೋದಿಲ್ಲ ಅದು. ಹಾಗಾಗಿ ಯಾಮದ ಪ್ರಮಾಣ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 2:30 ಗಂಟೆ 3 ಗಂಟೆ ಚೂರು ಹೆಚ್ಚು ಕಡಿಮೆ ಬರುತ್ತೆ. ನೋಡ್ಕೋಬೇಕು, ಅದನ್ನೆಲ್ಲ ನೋಡ್ಕೊಳ್ಳೇಬೇಕು ಅಂತಲೂ ಏನಿಲ್ಲ, ಅಂದರೆ ಅದು ಗೊತ್ತಾಗುತ್ತೆ ಅದು ಅಂತ. 2ನೇ ಯಾಮ ಅಂದರೆ ಯಾವುದು ಅಂತ ನೀವು ಶುರು ಮಾಡಿದ್ರೆ ಆಮೇಲೆ ಹೊಟ್ಟೆನೇ ಹೇಳುತ್ತೆ ಯಾವಾಗ ಅದು ಅಂತ ಹೇಳೋದು. ಹಾಗಾಗಿ ಊಟ ಪ್ರಧಾನ ಭೋಜನ ಅನ್ನೋದು ಹೆಚ್ಚು ಕಡಿಮೆ ಅಂದರೆ ಬೆಳಗ್ಗೆ ಬಂದಾಗೆ ಬರುತ್ತೆ ಅದು. ಈಗ 9ರಿಂದ ಅಥವಾ 10ರಿಂದ 12ರವರೆಗೆ ಅಥವಾ 1ರವರೆಗೆ ಇದೆ ಅದರ ಸಮಯ ಅಂತ. ಅದು ನಂತರ ಅಪರಾಹ್ನ ಬಂತು, ಅಪರಾಹ್ನಕ್ಕೆ ಮಾಡಬೇಡಿ, ಅಪರಾಹ್ನ ಅಲ್ಲ, ಅದು ಪಿತೃಗಳಿಗಿರೋದು ಅಪರಾಹ್ನದ ಭೋಜನ, ನಮಗಿರೋದಲ್ಲ. ನಾವು ಈಗಿನ್ನೂ ಪಿತೃಗಳಾಗಿಲ್ಲ, ನಾವಿನ್ನೂ ಇಲ್ಲೇ ಇದ್ದೇವೆ, ಇನ್ನೂ ಪ್ರೇತರಾಗಿಲ್ಲ. ಹಾಗಾಗಿ ಅದನ್ನು ಈಗಲೇ ನಾವು ಅಪ್ಲೈ ಮಾಡಬಾರ್ದು. ಈಗೆಲ್ಲ ಮಾಡ್ತಿರೋದು ಹೇಗೆ ಅಂದರೆ ಅದೇ ಸಮಯ ಅದು, ಪ್ರೇತಗಳಿಗೆ ಭೋಜನಕ್ಕೆ ಯೋಗ್ಯವಾದ ಸಮಯದಲ್ಲಿ ನಾವು ಮಾಡ್ತಾ ಇರ್ತೇವೆ, ಪಿತೃಭೋಜನ ಸಮಯದಲ್ಲಿ ಆಗಿಬಿಡುತ್ತೆ, ಹಾಗಾಗಬಾರ್ದು ಆದಷ್ಟು ಮಟ್ಟಿಗೂ. ಹಾಗಾಗಿ ಪ್ರಾತಃ ಶಬ್ದ ಬಳಸಿದ್ದಾರೆ ಅಂತ, ಊಟದ ಸಮಯ ಅದು ಹೊರತು ಇದಲ್ಲ ಅಂತ. ಬೆಳಗ್ಗೆ ತುಂಬ ಬೇಗ ಅಲ್ಲ, ಈ ನಮ್ಮಲ್ಲಿ ಕೆಲವು ಕಡೆಗಿದೆ, ಯಾಕೆಂದರೆ ಬೆಳಗ್ಗೆ 5 ಗಂಟೆಗೆ ಒಂದು ಚಾ, 5:30 6 ಗಂಟೆ ಹೊತ್ತಿಗೆ ಒಂದು ಚಾ ಅಂದರೆ ಚಾ ಅಂತಲ್ಲ, ಬರೀ ಚಾ ಅಲ್ಲ, ಬರೀ ಚಾ ಕೂಡ ಸರಿಯಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಏನಾದರೂ ಜೊತೆಗೆ ತಿನ್ನೋಕ್ಕೂ ಇರುತ್ತೆ ಅಂತ ಆಗ ಶುರು ಅದು. ಆಮೇಲೆ 8:30-9 ಗಂಟೆ ತಿಂಡಿ, ಆ ಸಮಯದಲ್ಲಿ ಮಧ್ಯಾಹ್ನ ಊಟ ಅದು ಬೇರೆ, ಅದು ಊಟದ ಪ್ರಕಾರ ಊಟ ಮಾಡೋದು ಅಂತ. ಮಧ್ಯಾಹ್ನ ಮೇಲೆ 4 ಗಂಟೆ ಹೊತ್ತಿಗೆ ಅದಕ್ಕೆ ಬಾಯಿಬಡೆ ಅಂತ ಹೆಸರು ಅದಕ್ಕೆ. ಅದು ಅದು ತೀರಾ ಹೊಟ್ಟೆ ಖಾಲಿ ಬಿಡಬಾರ್ದು. ನಮ್ಮ ಪರಿವಾರದ ರಮೇಶ ಹೇಳ್ತಾ ಇರೋದು ಉಂಟು ಯಾವಾಗಲೂ, ಹೊಟ್ಟೆಲಿ ಗ್ಯಾಸ್ ತುಂಬಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅಂತ, ತುಂಬಕ್ಕೆ ಅವಕಾಶವೇ ಇರಬಾರ್ದು ಅಂತ, ನಿರಂತರವಾಗಿ ಸೇವೆ ಮಾಡ್ತಾನೆ ಇರಬೇಕು ಅಂತ. ಆಮೇಲೆ ಸಂಜೆ 5-6 ಗಂಟೆ ಹೊತ್ತಿಗೆ ಮತ್ತೊಂದು ಚಹಾ ಕುಡಿದು ಆಮೇಲೆ 8 ಗಂಟೆ 8:15 ಇನ್ನೊಂದು ಊಟ ಮಾಡಿದರೆ ಒಂದು ದಿನದ ಆಹಾರದ ಸಂಕ್ಷೇಪ ಕ್ರಮ ಆಯಿತು ಅಂತ ಅದು ಅಂತ. ಇದೆಲ್ಲ ಅಲ್ಲವೇ ಅಲ್ಲ ಅಂತ, ಇದೆಲ್ಲ ಬಿಡಲೇಬೇಕಾದ್ದು, ನಿರ್ದಾಕ್ಷಿಣ್ಯವಾಗಿ ನಿಷ್ಕರಣವಾಗಿ ಬಿಡಬೇಕಾಗಿದ್ದು ಅಂತ. 2 ಹೊತ್ತು ಊಟ ಅಂದರೆ ಸಮೃದ್ಧಿ, 1 ಹೊತ್ತು ಸರಿಯಾದ್ದು ಅಂತ. ಅಂದರೆ ಯಾವಾಗ ಅಂದರೆ ಈಗ ಸನ್ಯಾಸಕ್ಕೆ ಹೋದ ನಂತರ 1 ಹೊತ್ತು ಅಂತ, ಮಧ್ಯಾಹ್ನ ಮಾತ್ರ ಅಂತ. ಸಂಸಾರದಲ್ಲಿರುವಾಗ 2 ಹೊತ್ತು ಊಟ ಅಂತ, ಮಧ್ಯಾಹ್ನ ಊಟ, ಮಧ್ಯಾಹ್ನದಷ್ಟಲ್ಲ ಸ್ವಲ್ಪ ಕಡಿಮೆ, ರಾತ್ರಿ ಊಟ ಅಂತ. ರಾತ್ರಿ ಮೊದಲನೇ ಯಾಮದಲ್ಲಿ ಊಟ ಮಾಡಬೇಕು, ಸೂರ್ಯಾಸ್ತ ಆದ ನಂತರ ಮೊದಲನೇ ಯಾಮದಲ್ಲಿ ಊಟ ಮಾಡಬೇಕು ರಾತ್ರಿ. ಹಗಲು 2ನೇ ಯಾಮದಲ್ಲಿ ಊಟ ಮಾಡಬೇಕು. ಈ ಸಮಯ ಕೂಡ ತುಂಬ ಮುಖ್ಯವಾದ್ದು, ಅದು ಭೋಜನ ಸಮಯ, ಅದು ಮುಖ್ಯ ಭೋಜನ ಆವಾಗ ಅಂತ. ಅದರ ಮಧ್ಯೆ ಈಗ ಹಾಲಿಗೆಲ್ಲಿ ತೊಗೊಂಡ್ರೆ ದೋಷ ಇಲ್ಲ ಅಂತಿದೆ, ಉಪವಾಸಕ್ಕೆ ಬಾಧಕ ಅಲ್ಲ ಹಾಲು ಇಂಥದ್ದೆಲ್ಲ ಅಂತ ಕೆಲವೆಲ್ಲ ಹೇಳಿದೆ. ಅದು ಎಷ್ಟು ಬೇಕೋ ಅಷ್ಟು. ಅಂದರೆ ಯಾವುದಾದ್ರು ಒಂದು ಪರ್ಮಿಷನ್ ಕೊಟ್ಟರೆ ಸಮಸ್ಯೆ ಏನು ಅಂದರೆ ಆ ಪರ್ಮಿಷನ್ನೇ ಉದ್ದಾಗಿ ಒಂದು ಚೆಂಬು ಹಾಲು, ಒಂದು 10 ಹಣ್ಣು ಅಂದರೆ ಆ ಹಾಲು ಹಣ್ಣಿನ ಲೆಕ್ಕಕ್ಕೆ ಬರಲಿಲ್ಲ ಅದು ಅಂತ, ಅದರ ನಂತರ ಅಂತ. ಹಾಗಾಗಿ ಇದೆಲ್ಲ ಜವಾಬ್ದಾರಿ ಇದೆ ತುಂಬ. ಪ್ರಾತಃ ಅನ್ನೋ ಶಬ್ದ ಬಳಸಿದ ಹಾಗೆ ಅಂತ. ಹಾಗಾಗಿ ಒಟ್ಟಾರೆ ಏನಂದರೆ ಹಗಲಲ್ಲಿ ಊಟ ಮಾಡು 3 ದಿನ, ರಾತ್ರಿ ಊಟ ಮಾಡು 3 ದಿನ. ಅವು ಸ್ವಲ್ಪ ಕಡಿಮೆ ಆಯಿತು ಹಗಲಿಗಿಂತದ್ದು. ರಾತ್ರಿ ಭೋಜನ ಯಾವಾಗಲೂ ಕಡಿಮೆ ಇರಬೇಕು ಅಂತ ಲೆಕ್ಕ. ಅದು ಬೇರೆ ಸಂಸ್ಕೃತಿಗಳಲ್ಲಿ ಅದೇ ಜಾಸ್ತಿ ಅಂತ. ಬೆಳಗ್ಗೆ ತಿಂಡಿಗಿಂತ ಮಧ್ಯಾಹ್ನ ಊಟ ಜಾಸ್ತಿ, ಮಧ್ಯಾಹ್ನ ಊಟಕ್ಕಿಂತ ರಾತ್ರಿ ಊಟ ಜಾಸ್ತಿ ಅಂತ. ಬ್ರೇಕ್ಫಾಸ್ಟ್, ಸಪ್ಪರ್, ಡಿನ್ನರ್. ಆ ಡಿನ್ನರಿಗೆ ಹೋದ ತಕ್ಷಣ ಸರಿ ತಗೋ ಅಂತ ರಾತ್ರಿ ಅಂತ.
ಖಂಡಿತ ಅಲ್ಲ ಅಂತ. ಗೌಣ ಭೋಜನ ರಾತ್ರಿಗಿರುವಂಥದ್ದು, ಮುಖ್ಯ ಭೋಜನ ಹಗಲಿಗಿರುವಂಥದ್ದು, ಇದೆರಡೇ ಮುಖ್ಯವಾದ್ದು. ಇನ್ನು ವಿರಕ್ತಿಗೆ ಹೋದಾಗ, ಈಗ ಸಂಸಾರವೂ ಇದೆ ಅಂತಾದರೆ ರಾತ್ರಿ ಊಟ ಬೇಕು ಅಂತ ಲೆಕ್ಕ, ಸಂಸಾರ ಇಲ್ಲ ಅಂತಾದರೆ ರಾತ್ರಿ ಊಟ ಇಲ್ಲ ಅಂತ. ಅಂದರೆ ಮಾಜಿಗೆ ಸಲ್ಲೋದೊಂದು ಊಟ, ಆತ್ಮಕ್ಕೆ ಸಲ್ಲೋದೊಂದು ಊಟ. ಹಗಲು ಮಾಡುವ ಊಟ ಆತ್ಮಕ್ಕೆ ಸಲ್ಲುವಂಥದ್ದು, ಆತ್ಮ ಸಾಧನೆಗೆ ಸಲ್ಲುವಂಥದ್ದು. ರಾತ್ರಿ ಮಾಡುವ ಊಟ ಸಂಸಾರಕ್ಕೆ ಸಲ್ಲುವಂಥದ್ದು, ಸಾಂಸಾರಿಕವಾದ ಬೇರೆ ಬೇರೆ ಕಾರ್ಯಗಳಿದೆ, ಮಾಡಲೇಬೇಕಾದಿದೆ, ಅದಕ್ಕೆ ಬಲ ಬೇಕು, ಅದಕ್ಕೆ ಸಲ್ಲುವಂಥದ್ದು. ಸಾಂಸಾರಿಕವಾದ್ದು ಕಡಿಮೆ ಆಗ್ತಾ ಬಂದ ಹಾಗೆ ಆಗ ಒಂದೇ ಊಟ ಸಾಕು, ಮಧ್ಯಾಹ್ನ ಒಂದೇ ಊಟ ಸಾಕು, ರಾತ್ರಿ ಊಟ ಕಡಿಮೆ ಮಾಡು, ಇನ್ನೂ ಕಡಿಮೆ ಮಾಡು, ಹಣ್ಣಿಗೆ ನಿಲ್ಲಿಸೋದನ್ನ ಹಾಲಿಗೆ ನಿಲ್ಲಿಸು ಅನ್ನೋ ಥರ ಹೋಗುತ್ತೆ ಅದು. ಆದರೆ ತುಂಬ ಕಾರ್ಯಗಳಿದ್ದಾಗ ರಾತ್ರಿ ಬಿಡಬಾರ್ದು, ರಾತ್ರಿ ಊಟ ಮಾಡಬೇಕು, ಕಾರ್ಯಗಳು ತುಂಬ ಇರೋವಂಥವ್ರು. ಯಾಕೆಂದರೆ ದೇಹಕ್ಕೆ ಇಂಧನ ಬೇಕು ಕೆಲಸ ಮಾಡೋದಕ್ಕೆ. ಇಂಧನ ಇಲ್ಲದೆ ದೇಹ ಕೆಲಸ ಮಾಡಿಸಿದರೆ, ಯಾವ್ದಾದ್ರು ಯಂತ್ರವನ್ನು ಇಂಧನ ಇಲ್ಲದೆ ಓಡಿಸಿದ್ರೆ ಏನಾಗುತ್ತೋ ಆ ಥರ ಆಗುತ್ತೆ. ನೀವು ಹೇಳ್ತೀರಿ ಓಡೋದೆಲ್ಲ ಬಿಡಿ ಅಂತ, ಹಾಗಾಗಿ ಹಾಗಲ್ಲ, ಅದಕ್ಕೆ ರಾತ್ರಿ ಭೋಜನವೂ ಬೇಕು. ಹಾಗಾಗಿ ಕಡಿಮೆ ಮಾಡ್ತಾ ಬಂದಿದ್ದಾರೆ. 3 ದಿನಕ್ಕಿಂತ ಮೊದಲನೇ 3 ದಿನವೇ ಕಡಿಮೆ ಇದೆ, 2 ಊಟದಿಂದ. ಒಂದು ಐಡಿಯಲ್ ನಾವು ಹೇಳ್ತಾ ಇರೋದು, 2 ಊಟದಿಂದ 1 ಊಟಕ್ಕೆ ಬಂತು ಅಂತ ಮೊದಲನೇ 3 ದಿನವೇ. 2ನೇ 3 ದಿನ ಇನ್ನೂ ಕಡಿಮೆ ಆಯಿತು, 1 ಊಟ ಇದೆ ಆದರೆ ಕಮ್ಮಿ ಊಟದ ಹೊತ್ತು. ಆಮೇಲೆ 3ನೇ ಖಂಡದಲ್ಲಿ ಅಯಾಚಿತಂ, ಭಾಳ ಚೆಂದ ಅದು, ನಾ ಕೇಳೋದಿಲ್ಲ. ಅದಾಗದು ಬಂದರೆ ಎದುರುಚ್ಛ ಲಾಭ ಸಂತುಷ್ಟ, ಎದುರುಚ್ಛ ಅಂತ ಹೆಸರದಕ್ಕೆ. ತಾನಾಗಿ ಬಂದರೆ ದೇವರಿಗೆ ತಗೊಳ್ಬೇಕು ಅಂತಿದೆ, ಈಗ ತಗೊಳ್ತೇನೆ ಅಂತಷ್ಟೇ. ಆಗ ನೀವು ವಾತಾವರಣ ನೋಡ್ಕೋಬೇಕು ನೀವು ಅಂತಂದರೆ, ಅದಾಗ ಅದು ಬರೋ ಜಾಗದಲ್ಲಿ ಕೂತಿರೋದು ಎಲ್ಲ ಮಾಡಬಾರ್ದು. ಅಲ್ಲ, ಬರ್ತಾನೆ ಇದ್ದರೆ ಏನು ಮಾಡೋದು, ಅದಾಗದು. ಈಗ ನಮಗೆ ಸಾಕಷ್ಟು ಜನ ಪರಿಚಯ, ಬಳಕೆ, ವಿಶ್ವಾಸ ಇದೆ ಅಂತ ಅಂದ್ಕೊಳ್ಳಿ ನೀವು. ಅಲ್ಲಿ ತುಂಬ ಜನರ ಬಳಕೆ ವಿಶ್ವಾಸ ಇದ್ದರೆ, ಅವರೆಲ್ಲ ನಮ್ಮ ಹಿತೈಷಿಗಳು ಪ್ರೀತಿವಂತರು ಆಗಿದ್ದರೆ ಅವ್ರೇನು ಮಾಡ್ತಾರೆ, ಗಂಟೆಗೆ ಒಂದು ಸತಿ ಒಂದು ಆಹಾರ ಕೊಡ್ತಾರೆ. ಅದು ಇದು ಗೊತ್ತಾದ್ರಂತೂ, ನೀವು ಮಾಡ್ತಾ ಇದ್ದೀರಿ ಅಂತ ಗೊತ್ತಾದ್ರಂತೂ ಮುದ್ದಾಮ್ ನಿಮ್ಮ ವ್ರತಭಂಗ ಮಾಡಬೇಕು ಅಂತ ಅವ್ರಿಗೆ ಮಾಡೋಕ್ಕಾಗಲ್ವಲ್ಲ ಅದನ್ನ. ಆಗ ಪದೇ ಪದೇ ತಂದು ಕೊಡ್ಬೋದು ನಿಮಗೆ ಅಂತ. ಅದಲ್ಲ, ನೀವು ಅಂಥ ಜಾಗದಲ್ಲಿ ಹೋಗಿ ಮಾಡಬೇಕು ಅದನ್ನು ಅಂತ. ಎಲ್ಲಿ ಸಹಜವಾಗಿ ಪದೇ ಪದೇ ಆಹಾರ ಬರೋದಿಲ್ವೋ ಅಂಥ ಜಾಗದಲ್ಲಿ ಹೋಗಿ ಮಾಡಬೇಕು ಅಂತ. ಆಗ ಅಯಾಚಿತ ಅನ್ನೋದಕ್ಕೆ ಸಹಜವಾದ ಅರ್ಥ ಇದೆ. ಅದು ಬಿಟ್ಟು ನೀವು ಅಂದರೆ ಮಾವನ ಮನೆಗೆ ಹೋಗಿ ಕೂತ್ಕೊಂಡು ಭಾಳ ಬೇಕಾದವನು, ಅದು ಪದೇ ಪದೇ ಬರ್ತಾ ಇರುತ್ತೆ, ಕಾಫಿ ಬರುತ್ತೆ, ತಿಂಡಿ ಬರುತ್ತೆ, ಇನ್ನೊಂದು ಬರ್ತಾ ಇರುತ್ತೆ. ಊಟಕ್ಕೆ ಆದ ತಕ್ಷಣ ಬಾ ಊಟಕ್ಕೆ ಆಯ್ತು ಅಂತ ಕರೀತಾರೆ ಬಂದವರು. ಇಂತಹ ಕಳ್ಳದಾರಿಗಳನ್ನ ಹುಡುಕಬಾರ್ದು. ಹಾಗಾಗಿ ಅಂಥ ಸ್ಥಳಗಳಲ್ಲಿ, ಆಶ್ರಮದಲ್ಲೋ ಅಂಥ ಪ್ರಸಾದದಲ್ಲಿ ಹೋಗಿ ಮಾಡಬೇಕು ಅದನ್ನು. ಆಮೇಲೆ ಕೊನೆಯ 3 ದಿನ ಮಾತ್ರ ವಾಯುಭಕ್ಷ, ಪ್ರಾಣಾಯಾಮ ಮಾಡುವಂಥ. ನಿನ್ನೆವರೆಗೆ ಪ್ರಾಣಾಯಾಮ ಅಂದರೆ ತುಂಬ ಕಿವಿ ತೆರೆದು ಕೇಳ್ತಾ ಇದ್ದವರು, ಇವತ್ತು ಪ್ರಾಣಾಯಾಮ ಅಂದರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಅಂತ. ಹಾಗಾಗಿ ವಾಯುಭಕ್ಷ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲೂ ಕೂಡ ಅಂತ. ಅಂದರೆ ಒಂದು ಥರ ಕಾರುಣ್ಯ ಇದೆ ಅಂತ. ಈಗ ಒಂದೇ ಸರ್ತಿ ಉಪವಾಸ ಮಾಡಿಸಲಿಲ್ಲ ಅವರು ಅಂತ, 2 ಊಟ ಮಾಡ್ತಾಯಿದ್ದಾನೆ 1 ಊಟಕ್ಕೆ ಅನ್ನುವಾಗ ಕ್ರಮವಾಗಿ ನಾವು ವಾಯುಭಕ್ಷಕ್ಕೆ ಹೋಗ್ತೇವೆ. ಒಂದೇ ಸತ್ಯ ಅಲ್ಲ, ಶರೀರಕ್ಕೂ ಶಾಕ್ ಕೊಡಬಾರ್ದು ನಾವು, ಅದು ಸ್ಟ್ರೈಕ್ ಮಾಡಬಾರ್ದು, ಅದು ದಂಗೆ ಹೇಳಬಾರ್ದು ಶರೀರ. ಹಾಗಾಗಿ ಒಪ್ಪಿಸಿ ಒಲಿಸಿ ನಿಧಾನಕ್ಕೆ ಕರ್ಕೊಂಡು ಹೋಗೋದು ಶರೀರವನ್ನು. ಅದಿದೆ ಅಲ್ಲಿ. ಒಂದು ಮನಸ್ಸಿಗೂ ಕಷ್ಟ ಆಗೋದಿಲ್ಲ ಅಂತ. 1 ಊಟ ಇದೆಯಲ್ಲ ಸದ್ಯ ಅಂತ, ಮಧ್ಯಾಹ್ನದ ಊಟವೇ ಇದೆಯಲ್ಲ 1 ಊಟ, ಆ 1 ಊಟ ಕಮ್ಮಿ ಮಾಡಬೇಕು ಅಂತ ಏನು ಬರೋದಿಲ್ಲ ಅಲ್ಲಿ, ಮಾಡೋಷ್ಟು ಅಂತ. ಹೆಚ್ಚು ಮಾಡಬೇಕು ಅಂತಲೂ ಬರೋದಿಲ್ಲ, ಹೇಗೂ ರಾತ್ರಿ ಊಟ ಇಲ್ವಲ್ಲ ಅಂತ. ಕೆಲವು ಏಕಾದಶಿಗಳೆಲ್ಲ ಅಂದರೆ ನಾವು ಅದನ್ನೇ ನೆನಪು ಮಾಡ್ಕೊಳ್ತೇವೆ. ದಶಮಿ ರಾತ್ರಿ ಏನು ಮಾಡಿದ್ರು ಕರಗದೇ ಇರೋ ಅಂತ ಒಂದಿಷ್ಟು ತಿಂದುಬಿಡೋದು ಅಂತ, ಸುಲಭಕ್ಕೆ ಜೀರ್ಣ ಆಗಬಾರ್ದು ಅಂತ ಅದನ್ನ ಅಂತ. ಮತ್ತು ದ್ವಾದಶಿ ಬೆಳಗ್ಗೆ ಸರಿ ತಗೊಳ್ಳೋದು ಸೇರಿಸಿ ಅದನ್ನ, ಅದಲ್ಲ, ಸಹಜತೆಯನ್ನು ಬಿಟ್ಟು ಹೋಗಬೇಡ. ದಶಮಿ ಸಂಜೆಗೆ ಸಹಜವಾದ ಭೋಜನ ಏನು ಮಾಡ್ತಿದ್ವಿ ಅದು ಮಾಡು ಅಂತ. ಏಕಾದಶಿಗೆ ಸರಿಯಾಗಿ ಮಾಡು, ದ್ವಾದಶಿ ಬೆಳಗ್ಗೆ ಮಾಡೋಕ್ಕೆ ಹೇಳಿದೆ ಏನು ಮಾಡಬೇಕು ಅಂತ, ಅದನ್ನು ಮಾಡು. ಪಾರಣೆಗೆ ಮಾಡಬೇಕಾದ ಯಾವುದೋ ವಿಧಿ ಇದೆ, ಕ್ರಮ ಇದೆ. ಆ ರೀತಿ ಹೇಗೆ ಮಾಡಬೇಕು ಅನ್ನೋ ಕ್ರಮ ಇದೆ. ಪಾರಣೆ ಅಂದರೆ ಆ ರೀತಿ ಊಟಕ್ಕೆ ಪಾರಣೆ ಅಂತ ಹೆಸರಲ್ಲ ಅಂತ. ಉಪವಾಸದಿಂದ ಹೇಳುವಾಗ ಹಿತಮಿತವಾಗಿ ತೊಗೋಬೇಕು. ಎಷ್ಟು ಹಿಡಿಯುತ್ತೋ ಶರೀರಕ್ಕೆ, ಒಂದೇ ಸತಿ ಕೊಡಬಾರ್ದು, ಇರೋದಿಲ್ಲ ಏನೋ ಒಂದು ದಿವಸ ಇಡೀ. ಅಗ್ನಿ ಅದು ತುಂಬ ಜಾಗೃತವಾಗಿರುತ್ತೆ, ನೋಡಿ ಮಾಡಬೇಕು, ಅಗ್ನಿಗೆ ತೊಂದರೆ ಆಗದಿರೋ ಥರ ಮಾಡಬೇಕು ಅಂತಲೇ ವಿಧಿ ಇರೋದು. ಹಾಗಾಗಿ ಆರೋಗ್ಯಶಾಸ್ತ್ರ, ಮನಃಶಾಸ್ತ್ರ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅದನ್ನು ಅಂತ. ಆ ಪ್ರಜಾಪತಿ ಕೃಚ್ಛ್ರವನ್ನು ಎಲ್ಲ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅಂತ.
ನೀವು ಕ್ರಮವಾಗಿ ಉಪವಾಸಕ್ಕೆ ಹೋಗು, ಕ್ರಮವಾಗಿ ಮತ್ತೆ ಊಟಕ್ಕೆ ಬಾ ಅಂತ, ಭೋಜನಕ್ಕೆ ಬಾ. ಇಲ್ಲಿ ಮುಖ್ಯವಾಗಿರೋದೇನು ಉಪವಾಸದಲ್ಲಿ ಅಂದರೆ ಊಟ ಇಲ್ಲದೆ ಇರುವಂಥದ್ದು. ನೋಡಿ, ಈ ಪ್ರಜಾಪತಿ ಕೃಚ್ಛಗಳಲ್ಲಿ ಈ ಚಂದ್ರಾಯಣು ಹಾಗೆ ಬರುತ್ತೆ, ಅದು ಬರ್ತೀವಿ ಮುಂದೆ. ಅದಕ್ಕೆ ಊಟದ ಮೇಲೆ ಹೋಗಿದ್ದಾರೆ ಅವರು. ಇದು ನೀವೆಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡುವಂಥದ್ದು. ಆದರೆ ಮಹಿಳೆಯರಿಗೆ ಪ್ರಶಸ್ತ ಯಾವುದು ಅಂದರೆ, ಅದಕ್ಕಿಂತ ಮಹಿಳೆಯರ ಗಂಡಂದರಿಗೆ, ಅಪ್ಪಂದರಿಗೆ, ಅವರ ಜೊತೆಗಿರೋಂಥ ಪುರುಷರು ಇರ್ತಾರೆ, ಅವ್ರಿಗೇನು ಮುಖ್ಯವಾದ್ದು ಅಂದರೆ ಜೊತೆಗೆ ಅವ್ರು ಮಾಡಬೇಕು ಅಂತ, ಅವ್ರ ಜೊತೆಗೆ ಇವ್ರು ಮಾಡಬೇಕು. ಹಾಗೆ ಮಾಡಿದಾಗ ಅದಕ್ಕೆ ತುಂಬ ಫಲ ಇದೆ. ಯಾಕೆ ಒಂದು ಭಾಗಕ್ಕೆ ಒಂದು ಭಾಗಿಯವನು, ಅಲ್ಲದಿದ್ದರೂ ಭಾಗಿಯವನು, ಅವನ ಪರಿಹಾರ ಆಗಬೇಕಲ್ಲ. ಹಾಗೆ ಅವನು ಸೇರ್ಕೋಬೇಕು ಜೊತೆಗೆ, ಅವನು ಮಾಡಬೇಕು, ಇವರು ಮಾಡಬೇಕು, ಇಬ್ಬರಿಗೂ ಸೇರಿರುವಂಥದ್ದು. ಅಲ್ಲಿ ಅವ್ನು ಮಾಡಿದಾಗ ಇವ್ರು ಮಾಡದೇ ಇರೋದು ಸರಿಯಲ್ಲ. ಅನುವ್ರತ ಅನ್ನುವಾಗ ಅವನು ವ್ರತ ಮಾಡ್ತಾ ಇರ್ತಾನೆ, ಇವಳು ಊಟ ಮಾಡ್ತಾ ಇರ್ತಾಳೆ, ಸರಿಯಲ್ಲ. ಇಬ್ಬರು ಮಾಡಬೇಕು, ಸೇರಿ ಮಾಡಬೇಕು ಅದನ್ನು ಅಂತ. ಅದು ಜೊತೆಗೆ ಹೋದರೆ ಸಂಸಾರ ಅಂತ ಹೆಸರು ಅಂತ. ಎರಡು ಇಂಡಿಪೆಂಡೆಂಟ್ ಆಗಿಬಿಟ್ರೆ ಅದು ಸಂಸಾರ ಅಲ್ಲ. ಅದಕ್ಕೆ ನಿಮಗೆ ಗಾಡಿದೇ ಉದಾಹರಣೆ ಅಂತ. ಎರಡು ಚಕ್ರವು ಇಂಡಿಪೆಂಡೆಂಟ್ ಆದರೆ ಎಲ್ಲಿಗೆ ಹೋಗಿ ತಲುಪುತ್ತೆ ರಥ? ಅದು ಹೇಳಿ, ಎಲ್ಲಿಗೆ ಹೋಗಿ ತಲುಪುತ್ತೆ ಅದು? ಎರಡು ಚಕ್ರವು ಪರಸ್ಪರ ಸಂಬದ್ಧವಾಗಿರಬೇಕು ಅಂತ. ಯಾವ ಕಾರಣಕ್ಕೂ ಒಂದನ್ನು ಬಿಟ್ಟು ಒಂದು ಹೋಗಬಾರ್ದು. ಒಂದು ತಿರುಗಿದ್ರೆ ಇನ್ನೊಂದು ತಿರುಗಬೇಕು, ಒಂದು ಈ ಕಡೆ ತಿರುಗಿದರೆ ಇನ್ನೊಂದು ಆ ಕಡೆ ತಿರುಗಬೇಕು. ಅದು ತಿರುಗೋದಿಲ್ಲ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ ಅಂತ. ಒಟ್ಟಿಗೆ ಆಗಬೇಕದು ಅಂತ. ಹಾಗಾಗಿ ಸಂಸಾರ ಅಂದರೆ ಹಾಗೆ ಅಂತ, ಒಟ್ಟಿಗೆ ಆಗುವಂಥದ್ದು. ಇದನ್ನು ಒಟ್ಟಿಗೆ ಮಾಡುವಂಥದ್ದು ಈ ವ್ರತಗಳು. ಪ್ರಾಜಾಪತ್ಯ ಎಲ್ಲ ಇಬ್ಬರು ಸೇರಿ ಮಾಡುವಂಥದ್ದು, ಒಬ್ಬರೇ ಮಾಡುವಂಥದ್ದಲ್ಲ ಅದು. ಅವನು ಒಬ್ಬರೇ ಮಾಡಬಾರ್ದಂತಲೇ, ಗಂಡನೂ ಕೂಡ ಒಬ್ಬನೇ ಅವನಷ್ಟಕ್ಕೆ ಅವ್ನು ಮಾಡಬಾರ್ದಂತಲೇ, ಇಬ್ಬರು ಸೇರ್ಕೊಂಡು ಮಾಡಬೇಕು ಅಂತ, ಇಬ್ಬರಿಗೂ ಸೇರಿ ಹಕ್ಕಿರೋವಂಥದ್ದು. ಅವಳತ್ತಿದ್ದರೆ ಅವಳ ಪರವಾಗಿ ಇವನೇ ಮಾಡಬೇಕು, ಜೊತೆಗಳು ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅದನ್ನು. ಯಾಕೆಂದರೆ ಭಾಗಿ ಅಂತ ಎಷ್ಟು ಚೆನ್ನಾಗಿದೆ ಆ ಸಂಸಾರ, ಆ ನಿಯಮ ಅಂದರೆ ನೀವು ಬೇಡ ಅಂದರೂ ಭಾಗ್ಯ ನೀನು ಅಂತ. ಗಂಡನ ಕಡೆಯಿಂದ ಹೇಳೋದಾದರೆ ನೀನು ಎಷ್ಟು ಭಾಗ್ಯ ಅಲ್ಲ ಅಂದರೂ ಕೂಡ ಭಾಗ್ಯ ನೀನು ಅಂತ, ಪಾಪದಲ್ಲಿ ನಿನಗೆ ಪಾಲಿದೆ ಅಂತ. ಹೆಂಡತಿಗೂ ಹಾಗೆ, ನೀನು ಎಷ್ಟೇ ಅವನನ್ನು ದ್ವೇಷ ಮಾಡುವ, ನೀನು ಭಾಗ್ಯ ನೀನು. ಯಾಕೆಂದರೆ ಅವನ ಪುಣ್ಯದಲ್ಲಿ ನಿಂಗೆ ಪಾಲು ಬಂದ್ಬಿಡುತ್ತೆ. ಅವನ ಹೆಂಡತಿ ಆಗ್ತಿದ್ದ ಹಾಗೇ ಅವನು ಪುಣ್ಯ ಸಂಪಾದನೆ ಮಾಡಿದರೆ ಅದರಲ್ಲಿ ನಿಂಗೆ ಪಾಲು ಬಂದುಬಿಡುತ್ತೆ. ಇಬ್ಬರು ಭಾಗಿಗಳೇ, ಆದರೆ ಅರ್ಧ ಭಾಗಿಗಳು. ಹಾಗೆ ಅವನು ಸೇರ್ಕೊಂಡು ಮಾಡಬೇಕಾಗಿದೆ ಆ ವ್ರತವನ್ನು. ಕೃತ್ಯಗಳು ಪ್ರಧಾನವಾಗಿ ಉಪವಾಸ ಸುತ್ತಮುತ್ತ ಇವೆ. ಉಪವಾಸ ಯಾಕೆ ಅಂದರೆ ಅಗ್ನಿ ಪ್ರಬೋಧಕ್ಕಾಗಿ. ಮತ್ತದೇ ಈ ಪಾಪ ಪರಿಹಾರ ಎನ್ನುವುದು ಅಗ್ನಿಯ ಮೂಲಕವಾಗಿ, ನಮ್ಮೊಳಗಿನ ಅಗ್ನಿಯ ಮೂಲಕವಾಗಿ. ಇದನ್ನು ನಾನು ನೆನಪಿಟ್ಕೊಳ್ಬೇಕು ಚೆನ್ನಾಗಿ. ಪಾಪ ಪರಿಹಾರಕ್ಕೆ ಪ್ರಧಾನ ದ್ವಾರ ಅಗ್ನಿಯಿಂದ. ಅಗ್ನಿಯನ್ನು ಪ್ರಬೋಧಗೊಳಿಸೋದಕ್ಕೆ ಪ್ರಾಣಾಯಾಮ ಹೇಗೆ ಮಾರ್ಗವೋ ಉಪವಾಸವೂ ಹಾಗೆ ಮಾರ್ಗ. ನೀವು ಸರಿಯಾಗಿ ಉಪವಾಸ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ಅಗ್ನಿ ಜಾಗೃತವಾಗುತ್ತೆ. ಜಾಗೃತವಾದರೆ ಏನು ಮಾಡುತ್ತೆ ಅದು? ಉತ್ತರ ಭಾಳ ಸರಳ. ಈಗ ನೀವು ಆಹಾರ ಕೊಟ್ಟರೆ ಆಹಾರವನ್ನು ಪಚನ ಮಾಡುತ್ತೆ ಅದು ಅಗ್ನಿ. ಕೊಡದೇ ಇದ್ದರೆ ಶರೀರವನ್ನು ಪಚನ ಮಾಡುತ್ತೆ ಅದು. ಅಂದರೆ ಇರುವ ದೇಹ ಧಾತುಗಳು ಏನಿದೆ ಅದನ್ನೇ ಪಚನ ಮಾಡಬೇಕು, ಬೇರೆ ದಾರಿ ಇಲ್ಲದಕ್ಕೆ. ಹಾಗಾಗಿ ಉಪವಾಸ ಮಾಡಿದಾಗ ಕೃಷಿರಾಗ್ತಾ ಹೋಗ್ತಾರೆ ನೋಡಿ ಇವರು. ಯಾಕೆಂದರೆ ಅದು ತಗೊಳುತ್ತೆ ಅಂತ. ಅಗ್ನಿ ದೇಹ ಧಾತುಗಳನ್ನೇ ಪಚನ ಮಾಡುತ್ತೆ. ಪಚನ ಮಾಡುವಾಗ ಪಾಪವಾದರೆ ಸುಟ್ಟೋಗುತ್ತೆ ಅದರಲ್ಲಿ. ಪಾಪವಲ್ಲದ್ದು ಸಾಧಾರಣವಾಗಿ ಸುಟ್ಟೋಗೋದಿಲ್ಲ. ಅದು ಎರಡನೇ ಚಾಯ್ಸ್, ಅದು ಮೊದಲನೇ ಚಾಯ್ಸ್ ಅಲ್ಲ. ಅದು ನೀವು ಮೊಟ್ಟ ಮೊದಲು ಆಹುತಿ ಆಗೋದು ಯಾವುದು ಅಂದರೆ ಅಗ್ನಿ ಅಂದರೆ ತುಂಬ ಪವಿತ್ರವಾದದ್ದು. ಅಗ್ನಿ ಅಂದರೆ ಭಗವತ್ ಸ್ವರೂಪವೇ, ಭಗವಂತನೇ ಅದು ಅಗ್ನಿ ಅಂದರೆ. ಗೀತೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವ, ನಾನೇ ಅಗ್ನಿಯಾಗಿ, ವೈಶ್ವಾನರನಾಗಿ. ಆ ಶಬ್ದವೂ ಚೆನ್ನಾಗಿದೆ. ವಿಶ್ವ ಅಂದರೆ ಎಲ್ಲ ಅಂತ, ನರ ಅಂದರೆ ಮನುಷ್ಯ ಅಂತ, ಎಲ್ಲ ಮನುಷ್ಯರಲ್ಲಿ ಇರುವಂಥದ್ದು ಅಂತ. ವೈಶ್ವಾನರ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ವಿಶ್ವದ ಸಕಲ ಮನುಷ್ಯರಲ್ಲಿ, ಸಕಲ ಜೀವಗಳಲ್ಲಿ, ನರ ಅನ್ನೋದು ಉಪಲಕ್ಷಣ, ಅದು ಸಕಲ ಜೀವಗಳಲ್ಲಿ ಇರುವಂಥದ್ದು ಅದು, ಭಗವಂತನ ರೂಪ ಅದು. ಹಾಗೆ ಅಗ್ನಿಯಾಗಿ ಅಹಂ ವೈಶ್ವಾನರೋ ಭೂತ್ವ, ನಾನೇ ಅಗ್ನಿಯಾಗಿ ಪ್ರಾಣಿನಾಂ, ಎಲ್ಲ ಪ್ರಾಣಿಗಳ ದೇಹಂ ಆಶ್ರಿತಃ, ದೇಹವನ್ನು ಆಶ್ರಯಿಸಿದ್ದೇನೆ.
ಪ್ರಾಣಾಪಾನ ಸಮಾಯುಕ್ತ, ಪ್ರಾಣ ಅಪಾನಗಳ ಸಹಕಾರ ತೆಗೆದುಕೊಂಡು ಅವ್ರ ಸೇವೆಯನ್ನು ಸ್ವೀಕಾರ ಮಾಡಿ, ಪಚಾಮಿ ಅನ್ನಂ ಚತುರ್ವಿಧಂ, 4 ಬಗೆಯ ಅನ್ನವನ್ನು ನಾನು ಪಚನ ಮಾಡ್ತೇನೆ, ಕರಗಿಸ್ತೇನೆ ನಾನು ಅದನ್ನು. ನಮಗೇನು ಗೊತ್ತು? ನಮಗೆ ಒಳಗೆ ಕಳ್ಸೋಕೆ ಮಾತ್ರ ಗೊತ್ತು. ನಮಗೆ ಮುಂದೆ ಅಗ್ನಿಯ ಮಾಡಬೇಕು ಕೆಲಸವನ್ನು. ಅದಕ್ಕೊಂದು ವ್ಯವಸ್ಥೆ ಇದೆ, ಸಿಸ್ಟಮ್ ಇದೆ. ಅದು ಆ ಪ್ರಕಾರ ಹೋಗುತ್ತೆ ಅಗ್ನಿ. ಅದು ಅದಕ್ಕೆ ವ್ಯತ್ಯಸ್ತವಾಗಿ ನೀವು ಆಹಾರ ಕಳಿಸಿದರೆ ತೊಂದರೆ ಆಗುತ್ತೆ. ಈಗ ಪ್ರತಿಯೊಬ್ಬನ ಒಳಗಿರುವ ಅಗ್ನಿಗೊಂದು ಶಕ್ತಿ ಪರಿಮಿತಿ ಇದೆ, ನಿಂತಿಷ್ಟು ಅಂತ. ಅದಕ್ಕಿಂತ ಜಾಸ್ತಿ ಆಹಾರ ಕಳಿಸಿದರೆ ಹೆಚ್ಚಾದ ಆಹಾರವೆಲ್ಲವೂ ದೋಷವೇ, ಅದೆಲ್ಲವೂ ಪಾಪವೇ. ಮತ್ತು ಯಾರಿಗೋ ಸಲ್ತಿತ್ತದು. ಹಸಿದು ಸಾಯೋರಿದ್ದಾರೆ ಪ್ರಪಂಚದಲ್ಲಿ ಎಷ್ಟೋ ಮಂದಿ, ಅವ್ರಿಗೂ ಸಲ್ಲಬೇಕಾಗಿತ್ತದು. ನೀನು ತಿಂತಾ ಇದೆಯಾ? ನಿನ್ನ ಸೃಷ್ಟಿ ಇರೋದು ನೀನು ಒಬ್ಬನಿಗೋಸ್ಕರ ಅಲ್ಲ, ಅದು ಎಲ್ಲ ಜೀವಗಳಿಗೋಸ್ಕರವಾಗಿ. ಹಾಗಾಗಿ ನಿನ್ನ ಹೊಟ್ಟೆಗೆ ಎಷ್ಟು ಸಾಕೋ, ಎಷ್ಟು ಅಗತ್ಯ ಇತ್ತೋ ಅದಕ್ಕಿಂತ ಹೆಚ್ಚಿನ ನಿಂದು ಅನ್ನೋ ಹಮ್ಮಿನಲ್ಲಿ ನೀನು ತಿಂದರೆ ತಿಂದಿದ್ದಾರ್ಗೋದಿಲ್ಲ. ಅದು ಆ ಹೆಚ್ಚುವರಿಯೇ ರೋಗವಾಗಿ ಪರಿಣಮಿಸುತ್ತೆ. ಆಯುರ್ವೇದ ಹೇಳುತ್ತೆ ಹಾಗೆ. ಎಂದೆಂದು ನಾವು ಅಗತ್ಯಕ್ಕಿಂತ ಜಾಸ್ತಿ ಆಹಾರ ಸೇವನೆ ಮಾಡಿದ್ವೋ ಅದೆಲ್ಲವೂ ಪಾಪವಾಗಿ ರೋಗವಾಗಿ ಪರಿಣಮಿಸುತ್ತೆ. ಕಾಮ ಅಂತ ಹೆಸರು. ಜೀರ್ಣವಾಗದ ಅನ್ನ ಅದು ನಮ್ಮನ್ನು, ಅಂದರೆ ನಮ್ಮೊಳಗೆ ಇದ್ದು ನಮಗೆ ಒಳ್ಳೇದು ಮಾಡೋದಿಲ್ಲ, ಅದು ಕೆಟ್ಟದೇ ಮಾಡೋದು ನಮಗದೊಂದು. ಅದಕ್ಕೆ ಪರಿಹಾರವೂ ಕೂಡ ಅದೇ, ಉಪವಾಸ ಮಾಡು. ನೀವು ಆಯುರ್ವೇದವ್ರ ಹತ್ರ ಹೋಗಿ ಅವರು ಇದನ್ನೇ ಪ್ರಾಜಾಪತ್ಯನೇ ಮಾಡ್ತಾರೆ. ಅವರು ಬೇರೆ ಥರದಲ್ಲಿ ಸ್ನೇಹಪಾನ ಅಂತ ಶುರು ಮಾಡ್ತಾರೆ ಕೂಡಲೇ ಅವರು. ನೀವು ಆಯುರ್ವೇದವ್ರ ಹತ್ರ ಹೋದರೆ ಸ್ನೇಹಪಾನ ಅಂದರೆ ಏನು? ತುಪ್ಪ ಮಾತ್ರ ಕೊಡ್ತಾರೆ, ಇಷ್ಟಿಷ್ಟೇ ಕೊಡ್ತಾರೆ ತುಪ್ಪವನ್ನು, ಕಡಿಮೆ ಮಾಡ್ತಾ ಹೋಗ್ತಾರೆ ಬೇರೆ ಅದನ್ನು, ಆ ತುಪ್ಪವನ್ನು. ಬೇರೆ ಏನೂ ಮುಟ್ಟಕ್ಕೆ ಕೊಡೋದಿಲ್ಲ. ಬೇಕಾದ ಬಿಸಿನೀರು ಕುಡಿ. ಅದೆಂಥದ್ದು? ಅದು ಒಂದು ಕಡೆಯಿಂದ ಆಯುರ್ವೇದದ ಕಡೆಯಿಂದ ಅದು ಸ್ನೇಹಪಾನ ಆಯಿತು. ಆದರೆ ಧರ್ಮಶಾಸ್ತ್ರದ ಕಡೆಯಿಂದ ಪ್ರಾಯಶ್ಚಿತ್ತವೂ ಆಯ್ತದು ಅಂತ. ಏನೋ ಪಾಪ ಮಾಡಿದ್ದಕ್ಕೆ ಬಂದಿರುತ್ತಲ್ಲ ರೋಗ, ಅದು ಹೋಯ್ತಲ್ಲಿ ಅಂತ. ಅಗ್ನಿ ಜಾಗೃತವಾದಾಗ ಹೋಗಿ ಪಾಪವನ್ನು ಸುಡುತ್ತೆ ಅಂತ. ಅದಿರೋದು ನಮ್ಮ ಒಳ್ಳೆಯದಕ್ಕೆ ಅಂತ ಅಗ್ನಿ ಇರುವಂಥದ್ದು. ನಮ್ಮ ಕ್ಷೇಮಕ್ಕೋಸ್ಕರ ಭಗವಂತ ಇಟ್ಟಿರುವಂಥದ್ದು, ಅಥವಾ ಭಗವಂತನ ಇರೋದು ಆ ರೂಪದಲ್ಲಿ ನಮ್ಮೊಳಗೆ ಬಂದು. ಹಾಗಾಗಿ ನೀವು ಆಹಾರ ಕೊಡದೇ ಇದ್ದ ಕೂಡಲೇ ಏನಾದ್ರು ಮಾಡಬೇಕಾದ್ರೆ ಅದಕ್ಕೆ ನೀವು ಅದನ್ನು ಎಂಗೇಜ್ ಮಾಡಿಬಿಟ್ಟಿದ್ದೀರಿ ನೀವು. ಈಗಂತೂ ಓವರ್ ಎಂಗೇಜ್ ಮಾತ್ರ ಅಲ್ಲ ಅಂತ, ಅಂದರೆ ಇಡೀ ದಿನ ಅದು ಮಾಡ್ತಾ ಇರಬೇಕು ಅದು ಅಂತ. ಇಡೀ ದಿನ ದುಡಿತಾನೆ ಇರಬೇಕು, ನೀವು ಕೊಟ್ಟ ಆಹಾರವನ್ನು ಜೀರ್ಣ ಮಾಡ್ತಾನೆ ಇರಬೇಕು ಅದು ಅಂತ. ಹಾಗಾಗಿ ಅದಕ್ಕೆ ನಿಮ್ಗೆ ಬೇರೆ ಕೆಲಸ ಮಾಡೋಕ್ಕೆ ಟೈಮೇ ಇಲ್ಲ. ಅದಕ್ಕೆ ಇನ್ನೂ ಬೇರೆ ಕೆಲಸಗಳಿದೆ ಶರೀರದಲ್ಲಿ, ಅದು ಮಾಡೋಂಥ ಅನೇಕ ಕರ್ತವ್ಯಗಳಿದೆ, ಅವಕಾಶ ಇಲ್ಲ ಅದಕ್ಕೆ. 3 ಹೊತ್ತು ಜೀರ್ಣ ಮಾಡುವಂಥ ಒಂದೇ ಕೆಲಸ ಅದಕ್ಕೆ ಅಂತ. ಕೊಡದೇ ಇದ್ದಾಗ ಮಾಡಬೇಕಾದ ಕೆಲಸ ಮಾಡುತ್ತೆ ಅದು. ಹೋಗಿ ಪಾಪವನ್ನು ಸುಡುತ್ತೆ, ಪಾಪ ಪರಿಹಾರ ಆಯಿತು. ಇದು ತುಂಬ ಸರಳವಾದ ಒಂದು ವಿಧಾನ. ಆ ಸಂಕಲ್ಪ ಬೇಕು ನಮಗೆ. ಪ್ರಾಜಾಪತಿ ಕೃಚ್ಛ ಅನ್ನುವಾಗ ದೇವತೆ ಉಪವಾಸ ಅನ್ನೋದು ಅದೊಂದು ಉಪಾಸನೆ ಇದು ಅಂತ. ಅದೇ ಉಪವಾಸ ಅನ್ನೋದನ್ನು ಅನೇಕ ಬಾರಿ ನೀವು ಕೇಳಿದಿರಿ. ಆ ಶಬ್ದಕ್ಕೆ ಅರ್ಥ ನೋಡಿ. ಉಪ ಅಂದರೆ ಹತ್ತಿರ ಅಂತ, ವಾಸ ಅಂದರೆ ಇರೋದು. ಹತ್ತಿರ ಇರಬೇಕು ನೀವು, ದೇವರ ಹತ್ತಿರ ಇರಬೇಕು ನೀವು. ಹತ್ತಿರ ಇರೋಕ್ಕೆ ಅಡ್ಡ ಮಾಡೋದು ಇದೆ. ಆಹಾರವೇ ದೇವರನ್ನು ದೂರ ಮಾಡ್ತಾಯಿದೆ ನಮ್ಮನ್ನು, ಸರಿಯಾಗಿ ಬಳಕೆ ಆಗದೆ ಇದ್ದಾಗ. ಆಹಾರ ನಮ್ಮ ಆಹಾರ, ಹೊರಗಿಂದ ಒಳಗೆ ಬರ್ತಕ್ಕಂಥ ವಿಷಯಗಳಿದೆಯಲ್ಲ ಅದೆಲ್ಲವೂ ಆಹಾರ. ಕಿವಿಗೆ, ಕಣ್ಣಿಗೆ, ಮೂಗಿಗೆಲ್ಲ ಬೇರೆ ಬೇರೆ ಆಹಾರಗಳಿದೆ. ಕಣ್ಣಿನ ಆಹಾರ ದೃಶ್ಯ, ಕಿವಿಯ ಆಹಾರ ಶಬ್ದ, ಮೂಗಿನ ಆಹಾರ ಗಂಧ, ನಾಲಿಗೆಗೆ ಹೊಟ್ಟೆಗೆ ಆಹಾರ, ನಾಲಿಗೆಗೆ ಆಹಾರ ಈ ಫುಡ್. ಇದು ಹೀಗೆ ಬೇರೆ ಬೇರೆ ಇದೆ. ಇದೆಲ್ಲವೂ ಕೂಡ ಇವೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಇಂದ್ರಿಯ ಮನಸ್ಸನ್ನು ಎಂಗೇಜ್ ಮಾಡುತ್ತೆ, ಆ ಕಡೆ ಕರ್ಕೊಂಡು ಹೋಗುತ್ತೆ. ಅದು ಈ ದೃಶ್ಯ ಅನ್ನೋದು ಆ ಕಡೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಈಗ ಶಬ್ದ ಅನ್ನೋದು ಆ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ತಾನೇ ನಾವೀಗ ದೇವರಿಂದ ದೂರ ಆಗ್ತಾ ಇರೋದು. ನಾವು ಈ ಮನಸ್ಸಿನ ಹಿಂದೆ ಇದ್ದಾನೆ ಅವನು, ಆದರೆ ಮನಸ್ಸು ಆ ಕಡೆ ಹೋಗ್ತಾ ಇದೆ ಅಂತ, ಮುಂದಕ್ಕೆ ಹೋಗ್ತಾ ಇದೆ, ಹಿಂದಕ್ಕೆ ಹೋಗ್ತಾ ಇಲ್ಲ ಅಂತ. ಯಾಕೆಂದರೆ ಈ ಇಂದ್ರಿಯಗಳೆಲ್ಲ ಆಹಾರ ಕೊಡ್ತಾ ಇದ್ದಾವೆ ಬೇರೆ ಬೇರೆ. ಅಲ್ಲಿ ಎಂಗೇಜ್ ಆಗಿದೆ ಮನಸ್ಸು, ಹಿಂದಿರುಗೋಕ್ಕೆ ಅವಕಾಶ ಇಲ್ಲ. ಇರೋದಲ್ಲೇ ಅಲ್ಲೇ ಹಿಂದಕ್ಕಿದ್ದಾನೆ ಭಗವಂತ. ಆಹಾರದಿಂದಾಗಿ ಆ ಕಡೆ ನಮ್ಗೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ನಿರಾಹಾರ ಮಾಡಿದಾಗ ಮನಸ್ಸು ಫ್ರೀ ಆಯಿತು, ಇಂದ್ರಿಯಗಳು ಫ್ರೀ ಆದವು, ಸಹಜವಾಗಿ ಆ ಕಡೆ ಹೋಗ್ತವೆ ಅಂತ. ಬಿಟ್ಟರೆ ಸಾಕು ಅಂತ, ನೀವು ಏನು ಕೊಡದೇ ಇದ್ದರೆ ಸಾಕು ಅಂತ ಆ ಕಡೆ ಹೋಗ್ತೇವೆ. ಹೋಗುವಷ್ಟು ಕೂಡ ಅವಕಾಶ ಇಲ್ಲ. ಈ 5 ಅಥವಾ 10 ಇಂದ್ರಿಯಗಳು ಮನಸ್ಸು ಸೇರಿಕೊಂಡು, ಅಂದರೆ 10 ಇಂದ್ರಿಯಗಳು ಸೇರಿಕೊಂಡು ಮನಸ್ಸಿಗೆ ನಿರಂತರ ಬೇರೆ 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 ಬೇರೆದನ್ನು ಕೊಡ್ತಾ ಇರೋದ್ರಿಂದ ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಅದಕ್ಕೆ ಅಂತ. ಹಾಗಾಗಿ ಅಂತಹ ಒಂದು ಗುಣ ಇದೆ ಅದಕ್ಕೆ, ಉಪವಾಸಕ್ಕೆ ಅಂತ. ತುಂಬ ಗುಣ ಇದೆ ಉಪವಾಸಕ್ಕೆ ಅಂತ. ಈಗ ನಮ್ಮಲ್ಲಿ ಮಾತ್ರ ಅಲ್ಲ,
ಈಗ ನಮ್ಮಿಂದಲೇ ಪ್ರೇರಿತವಾಗಿರ್ತಕ್ಕಂಥ ಜೈನ ಬೌದ್ಧ ಮತಗಳಿದ್ದಾವೆ, ಸನಾತನ ಧರ್ಮವೇ ಆಧಾರ ಅದಕ್ಕೆ, ಇದೇ ಬೇಸ್ ಅದಕ್ಕೆ. ಅಲ್ಲಂತೂ ಅಲ್ಲಿ ಭಾಳ ಉಪವಾಸಕ್ಕೆ ಮಹತ್ವ ಅಂತ. ಆದರೆ ನಮ್ಮಲ್ಲಿ ಹೇಗೆ ಅಂದರೆ, ನಮ್ಮಲ್ಲಿ ಲಘು ಬಿಗಿ ನೋಡಿ ಮಾಡು, ಹೆಜ್ಜೆ ಹೆಜ್ಜೆಯಾಗಿ ಹೋಗು, ನಿನಗೆಷ್ಟು ಬೇಕು ಹೇಗೆ ಬೇಕು ಹಾಗೆ ಮಾಡು ಅನ್ನೋ ಥರದಲ್ಲಿದೆ. ನಮ್ಮಲ್ಲೂ ಇದೆ. ಈಗ ಪ್ರಾಯೋಪವೇಶ ಅಂತಿದೆ ನಮ್ಮಲ್ಲಿ, ಉಪವಾಸದಿಂದ ಪ್ರಾಣ ಬಿಡುವಂಥದ್ದು ಅಂತ. ಪ್ರಾಯೋಪವೇಶ ಅಂದರೆ ಕೊನೆಯಲ್ಲಿ ಉಪವಾಸದ ಮೂಲಕವಾಗಿ ದೇಹತ್ಯಾಗ ಅಂತ. ಅದನ್ನು ಮಾಡೋಂಥ ಕ್ರಮಗಳಿದೆ. ಪ್ರಾಯೋಪವೇಶ ಮಾಡ್ತಾಯಿದ್ರು ನಮ್ಮಲ್ಲಿ ಹಿಂದೆ ಕೂಡ ಪ್ರಾಯೋಪವೇಶವನ್ನು ಅಂತ. ಅದು ಇದು ಇದೆ ಅದು ಅಂತ. ಅಂದರೆ ಉಪವಾಸದ ಮೂಲಕವಾಗಿ ಪಾಪಗಳನ್ನು ಕಳ್ಕೊಂಡು ಆಹಾರವಿಲ್ಲದೆ ಇರೋದ್ರಿಂದ ಇಂದ್ರಿಯಗಳಿಗೆ, ಮನಸ್ಸಿಗೆ, ಅದು ಆ ಕಡೆಗೆ ಆತ್ಮದ ಕಡೆ ಹೋಗುವಾಗ ಆಗೋದ್ರಿಂದ ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಮೃತ್ಯು ಬರುತ್ತೆ ಅದರಲ್ಲಿ, ಸರಿಯಾಗಿ ಮಾಡಿದರೆ, ಸಂಕಲ್ಪಪೂರ್ವಕವಾಗಿ ಮಾಡಿದರೆ ಅಂತ. ಅದು ತುಂಬ ದೊಡ್ಡ ಮಾತಾಯಿತು ಬಿಡಿ. ಚಿಕ್ಕ ಚಿಕ್ಕದರಲ್ಲೇ, ಇಷ್ಟು ಸರಳವಾದರಲ್ಲೇ ನಾವು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾಗಿ ಅದರಲ್ಲಿ ಪ್ರಥಮವಾದ್ದು, ಪ್ರಧಾನವಾದ್ದು, ಎಲ್ಲಕ್ಕೂ ಅನ್ವಯವಾಗುವಂಥದ್ದು, ಸರ್ವಪಾಪಹಾರ ಅನ್ನುವಾಗಿರುವಂಥದ್ದು ಪ್ರಾಜಾಪತ್ಯ ಕೃಚ್ಛ್ರ. 12 ದಿನದ್ದು ಇದೆ, 6 ದಿನದ್ದು ಇದೆ. ಅರ್ಧ ಕೃಚ್ಛ್ರ ಅಂತ ಹೇಳ್ತಾರೆ ಅದಕ್ಕೆ, ಪ್ರಾಜಾಪತ್ಯ ಕೃಚ್ಛ್ರವೇ. ಈಗ ಅದು ಹೇಗೆ ಅಂದರೆ, 1 ದಿನ ಬೆಳಗ್ಗೆ ಊಟ, 1 ದಿನ ರಾತ್ರಿ ಊಟ, 2 ದಿನ ಅಯಾಚಿತ, ಮತ್ತೆರಡು ದಿನ ವಾಯುಭಕ್ಷಣ. ಇದರದ್ದೇ ಅರ್ಧ ಅದು ಕರುಣೆ. ಇವ್ರು ಎಷ್ಟು ಮಾಡ್ತಾರೋ ಪಾಪ ಅಂತ ಹೋಗಿ ಹೇಳಿದ್ದೇ. ಇದು ತುಂಬ ಸರಳವಾಗಿದೆ. ಇನ್ನು ಮುಂದೆ ಬೇರೆ ಬೇರೆ ಕೃಚ್ಛ್ರಗಳು ತುಂಬ ಕಠೋರವಾಗಿದೆ. ಇದು ತುಂಬ ಸರಳವಾಗಿರೋಂಥದ್ದು ಈ ಪ್ರಾಜಾಪತ್ಯ ಕೃಚ್ಛ್ರ. ಅದು ಹೇಳಿದ ಮೇಲೆ ಮತ್ತೆ ಪಾಪ ಅಂದ್ಕೊಂಡವರಿಗೆ ಅದು ಅರ್ಧ ಮಾಡಿ ಅದನ್ನ ಅರ್ಧ ಪ್ರಾಜಾಪತ್ಯ ಅಂತ. ಹಾಗಾಗಿ 6 ದಿನದ್ದು ಮಾಡು, 3 ದಿನ ಅಲ್ಲ. ಒಂದು ದಿನ ಬೆಳಗ್ಗೆ, 1 ದಿನ ರಾತ್ರಿ, 2 ದಿನ ಅಯಾಚಿತ, 2 ದಿನದ್ದು, ಮತ್ತೆರಡು ದಿನ ಉಪವಾಸ ಅಂತ, ಅರ್ಧ ಪ್ರಾಜಾಪತ್ಯ ಅಂತ, ಹೀಗೆಲ್ಲ ಇದೆ. ಹಾಗಾಗಿ ಪ್ರಾಜಾಪತ್ಯ ಕೃಚ್ಛ್ರವನ್ನು ನಾವೆಲ್ಲ ಮಾಡುವಂಥದ್ದು, ಯಾರನ್ನು ಕೇಳಬೇಕಾಗಿಲ್ಲ ಅಂತಂದರೆ ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಯಾರು ಬೇಕಾದರೂ ಮಾಡುವಂಥದ್ದು ಅಂತ ಪ್ರಾಜಾಪತ್ಯ ಕೃಚ್ಛ್ರವನ್ನು ಗುರುಕೃಪೆಯನ್ನು ಪಡ್ಕೊಂಡು ಮಾಡಬಹುದು ಪಾಪ ಪರಿಹಾರಕ್ಕಾಗಿ. ಹರೇ ರಾಮ.